ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಮೇಲ್ ಅಥವಾ ಚಾಟ್ ಪ್ರೋಸೆಸ್ಗೆ ನಡೆಸ್ತಿರೋಂಥ ಹೈರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಪರ್ ಮಂತ್ ನಿಮಗೆ 15,000 ಸ್ಯಾಲ್ರಿನ ಪೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಎಜುಕೇಷನ್ಸ್ನ ಮೆನ್ಷನ್ ಮಾಡದೇ ಇರೋದ್ರಿಂದ ಎಲ್ಲ 10th ಪಾಸ್ ಆಗಿದ್ದೀರಾ ಅಥವಾ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನು ಈ ವಿಡಿಯೋದಲ್ಲಿ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ನಾವಿಲ್ಲಿ ಹೈರಿಂಗ್ನ ಮಾಡ್ತೀವಿ ಅಥವಾ ಕೆಲಸ ಕೊಡ್ತೀವಿ ಅಂತ ಅಮೌಂಟ್ನ ಕೇಳಿದ್ರೆ ಯಾರಿಗೂ ಕೂಡ ಅಮೌಂಟ್ನ ಕೊಡೋವಂಥ ನೆಸೆಸಿಟಿ ಇರೋದಿಲ್ಲ. ಯಾಕಂದರೆ ಇಲ್ಲಿ ಹೈರ್ ಮಾಡೋವಂಥವ್ರು ನಿಮ್ಮ ಸ್ಕಿಲ್ಸ್, ರೆಸ್ಯೂಮ್, ನಿಮ್ಮ ಟ್ಯಾಲೆಂಟ್, ಎಕ್ಸ್ಪೀರಿಯನ್ಸ್ನ ನೋಡಿ ಹೈರಿಂಗ್ನ ಮಾಡ್ತಾರೆ, ಅಮೌಂಟ್ನ ಕೇಳೋದಿಲ್ಲ. ಸೊ ಯಾರಿಗೂ ಕೂಡ ಅಮೌಂಟ್ನ ಪೇ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ಇಮೇಲ್ ಆ್ಯಂಡ್ ಚಾಟ್ ಪ್ರೋಸೆಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಮ ಕೆಲಸ ಬಂದು ಇಮೇಲ್ ಆಗಿರುತ್ತೆ ಅಥವಾ ಚಾಟ್ ಪ್ರೋಸೆಸ್, ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರಾ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ 1 ಡೇ ಆಗೋ ಅಷ್ಟೇ ಪೋಸ್ಟ್ನ ಮಾಡಿರೋವಂಥದ್ದು. ಸೊ ಇನ್ನೂ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇದ್ದಾರೆ. ಯಾರು ಕೂಡ ಮಿಸ್ ಮಾಡ್ತಾ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇರೋವಂಥವ್ರು. ಇನ್ನು ಇಲ್ಲಿ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಫುಲ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಫುಲ್ ಟೈಮ್ಗೆ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು, ಯಾವುದೇ ರೀತಿ ಪಾರ್ಟ್ ಟೈಮ್ಗೆ ಇಲ್ಲಿ ಕೆಲಸ ಇರೋದಿಲ್ಲ. ಓಕೆನಾ? ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಜಾಬ್ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಅಬೌಟ್ ದ ಜಾಬ್ ಅಂತ ಇಲ್ಲಿ ಕೊಟ್ಟು ಇಮೇಲ್ ಆ್ಯಂಡ್ ಚಾಟ್ ಪ್ರೋಸೆಸ್ ಇಂಟರ್ನ್ ಪೇಡ್ ಇಂಟರ್ನ್ಶಿಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಟರ್ನ್ಶಿಪ್ಗೆ ತೊಗೊಳ್ತಾ ಇದ್ದಾರೆ. ಅಂದರೆ ಕಾಂಟ್ರಾಕ್ಟ್ ವೈಸ್ ಇರುತ್ತೆ, 1 to 3 months, 3 to 6 months ಆ ರೀತಿ ಇರುತ್ತೆ. ಅಲ್ಲಿ ನೀವು ವರ್ಕ್ ಮಾಡ್ತಾ ಇರೋದು ಅವ್ರಿಗೆ ಇಷ್ಟ ಆದರೆ, ಚೆನ್ನಾಗಿ ಕೆಲಸನ ಮಾಡಿದರೆ ಅವರು ಅಲ್ಲಿ ಪರ್ಮನೆಂಟಾಗಿ ನಿಮಗೆ ಕೆಲಸನ ಕೊಡ್ತಾರೆ. ಇನ್ನು ಇಲ್ಲಿ ವರ್ಕ್ ಮೋಡ್ ನೋಡಿದ್ರೆ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಡ್ಯೂರಿಯೇಷನ್ ನೋಡಿದ್ರೆ 1 to 3 months ಅಂತ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ 1 to 3 months ಅಂದರೆ ಅದಾದಮೇಲೆ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕೋದಿಲ್ಲ. 1 to 3 monthsಲ್ಲಿ ನಿಮ್ಮ ಕೆಲಸ ಹೇಗಿರುತ್ತೆ, ನಿಮಗೆ ಮಾಡೋಕ್ಕಾಗುತ್ತಾ ಇಲ್ವಾ, ಚೆನ್ನಾಗಿ ಮಾಡ್ತಿದ್ದಾರಾ ನೋಡ್ತಾರೆ. ಅದಾದಮೇಲೆ ಅವ್ರಿಗೇನಾದ್ರು ನೀವು ಮಾಡ್ತೀರಾ ಅನ್ಸಿದ್ರೆ ನೆಕ್ಸ್ಟ್ ಪರ್ಮನೆಂಟಾಗಿ ಎಕ್ಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ಇನ್ನು ಇಲ್ಲಿ ಲೈಕ್ ಸ್ಯಾಲ್ರಿ ನೋಡಿದರೆ 15,000 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 15,000 ಸ್ಯಾಲ್ರಿ ಇರುತ್ತೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಫುಲ್ ಟೈಮ್ಗೆ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು ಟೈಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಫ್ಯೂಚರ್ ಆಕ್ಯುಪೇಷನ್ಸ್ ನೋಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಇಲ್ಲಿ ವರ್ಕ್ನ ಮಾಡಿರೋದಕ್ಕೆ. ಹಾಗೆ ಇಲ್ಲಿ ಫುಲ್ ಟೈಮ್ ಆಗಿರುತ್ತೆ. ಸ್ಯಾಲ್ರಿ ಕೂಡ ಫುಲ್ಲಾಗಿ ನಿಮಗೆ ನಾವಿಲ್ಲಿ ಪೇನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇದಿಷ್ಟು ನಿಮ್ಮ ಕೆಲಸ ಏನು, ಎಷ್ಟು ಸ್ಯಾಲ್ರಿ, ಫುಲ್ ಟೈಮಾ ಪಾರ್ಟ್ ಟೈಮಾ ಅನ್ನೋದಾಯಿತು. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಲೈಕ್ ಅದ್ರ ಏನು ಕಂಪ್ನಿ, ಅದ್ರ ಜಾಬ್ ಏನಿದೆ ಅನ್ನೋದು ಇದನ್ನ ನೀವು ಓದ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ರೋಲ್ನ ನೋಡಿದ್ರೆ ನಿಮಗೆ ಜಾಬ್ ರೋಲಲ್ಲಿ ನೀವು ಏನು ಕೆಲಸನ ಮಾಡಬೇಕು, ಏನು ಸ್ಟೆಪ್ಸ್ ಇರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಲೈಕ್ ವಿ ಆರ್ ಲುಕಿಂಗ್ ಫಾರ್ ಅ proactive and customer focused email and chat process intern who will handle ಕಸ್ಟಮರ್ ಕ್ವೆರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಪ್ರೋಆಕ್ಟಿವ್ ಆಗಿರೋವಂಥ ಕಸ್ಟಮರ್ ಫೋಕಸ್ ಮಾಡುವಂಥ ವರ್ಕರ್ಸ್ನ ಇಲ್ಲಿ ನಾವು ಸರ್ಚ್ನ ಮಾಡ್ತಾ ಇದ್ದೀವಿ. ರೋಲ್ ಬಂದು ಇಮೇಲ್ ಆ್ಯಂಡ್ ಚಾಟ್ ಪ್ರೋಸೆಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅದಾದಮೇಲೆ ಇಲ್ಲಿ ಪರ್ಫಾರ್ಮೆನ್ಸ್ ಆ್ಯಂಡ್ ಎನ್ಶೋರ್ ಟೈಮ್ಲಿ ರಿಸಾಲ್ವಿಂಗ್ ದೋಸ್ ಡಿಜಿಟಲ್ ಸಪೋರ್ಟ್ಸ್ ಚಾಲೆಂಜಸ್. ದಿಸ್ ರೋಲ್ ಇಸ್ ಐಡಲ್ ಫಾರ್ ಇಂಡಿವಿಜುವಲ್ ಹೂ ಎಂಜಾಯ್ಸ್ ಇಂಟರಾಕ್ಷನ್ ವಿತ್ ಕಸ್ಟಮರ್ಸ್ ಆ್ಯಂಡ್ ಪ್ರೊವೈಡ್ ಸ್ಮೂತ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಲೈಕ್ ಡಿಜಿಟಲ್ ಸಪೋರ್ಟ್ಸ್ ಅಂದರೆ ಅದು ಇಮೇಲ್ ಮತ್ತು ಚಾಟ್ ವರ್ಕ್ ಆಗಿರುತ್ತೆ. ಡಿಜಿಟಲ್ ಆಗಿ ನೀವು ಕಸ್ಟಮರ್ಸ್ಗೆ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಆನ್ ಟೈಮ್ ಅವ್ರಿಗೆ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಕರೆಕ್ಟ್ ಟೈಮ್ಗೆ ಸಪೋರ್ಟ್ನ ನೀವು ಕೊಡಬೇಕಾಗಿರುತ್ತೆ. ಹಾಗೆ ಇದು ಲೈಕ್ ಯಾರು ಎಂಜಾಯ್ ಮಾಡ್ತಾರೆ ಕಸ್ಟಮರ್ಸ್ಗೆ ಅಥವಾ ಜನಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಅಥವಾ ಹೆಲ್ಪ್ ಮಾಡೋದಕ್ಕೆ ಅವ್ರಿಗೆ ಈ ಜಾಬು ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ರೆಸ್ಪಾಂಡ್ ಟು ಕಸ್ಟಮರ್ ಎಂಕ್ವೈರೀಸ್ ಥ್ರೂ ಇಮೇಲ್ ಆ್ಯಂಡ್ ಚಾಟ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಇಮೇಲ್ ಮತ್ತು ಚಾಟಲ್ಲಿ
ನಿಮ್ಮ ಕಸ್ಟಮರ್ಸ್ಗೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಅವ್ರಿಗೆ ಯಾವಾಗ ಪ್ರಾಬ್ಲಮ್ ಬರುತ್ತೆ ಆವಾಗ ಪ್ಲ್ಯಾಟ್ಫಾರ್ಮ್ಸ್ ಅಂತ ಅಂದರೆ ಇಲ್ಲಿ ಚಾಟ್ ಮಾಡೋದಕ್ಕೆ ಅಂತ ಕೆಲವೊಂದು ಆ್ಯಪ್ಸ್ಗಳನ್ನ ಕಂಪ್ನಿ ಕಡೆಯಿಂದ ನಿಮಗೆ ರೆಫರ್ ಮಾಡ್ತಾರೆ. ಯಾವ ಆ್ಯಪ್ನ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಮಾಮೂಲಿಯಾಗಿ ಇಮೇಲಲ್ಲಿ ನೀವು ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ನೀವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರೊವೈಡ್ ಅಕ್ಯುರಸಿ ಇನ್ಫಾರ್ಮೇಷನ್ ಆ್ಯಂಡ್ ಟ್ರಬಲ್ ಶೂಟ್ ಅಸೋಸಿಯೇಟ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ಅಕ್ಯುರಸಿ ಕರೆಕ್ಟಾದಂಥ ಇನ್ಫಾರ್ಮೇಷನ್ಸ್ನ ನೀವು ನಿಮ್ಮ ಕಸ್ಟಮರ್ಸ್ಗೆ ಕೊಡಬೇಕಾಗಿರುತ್ತೆ. ಯಾವುದೇ ರೀತಿ ರಾಂಗ್ ಇನ್ಫಾರ್ಮೇಷನ್ ಅಲ್ಲ, ಹಾಗೆ ಡೈರೆಕ್ಟ್ ಇನ್ಫಾರ್ಮೇಷನ್ಸ್ನ ನೀವು ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಅಂತ ನೋಡಿದ್ರೆ ಮೇಂಟೈನ್ ಪ್ರೊಫೆಷ್ನಲ್ ಕನ್ವರ್ಸೇಷನ್ ವಿತ್ ಕಸ್ಟಮರ್ಸ್ ಫಸ್ಟ್ ಅಪ್ರೋಚ್ ಅಂತ ಕೊಟ್ಟಿದ್ದಾರೆ. ಸೊ ಕಸ್ಟಮರ್ಸ್ ನಿಮಗೆ ಅಪ್ರೋಚ್ ಮಾಡಿದಾಗ ಪ್ರೊಫೆಷ್ನಲ್ ಆಗಿ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ. ಚಾಟಲ್ಲಾಗಲಿ ಲೈಕ್ ಹಾಯ್ ಅಥವಾ ಬೇರೆ ರೀತಿಯಾದ ಫ್ರೆಂಡ್ಲಿ ಆಗಿ ಮಾಡೋದಕ್ಕಿಂತ ಪ್ರೊಫೆಷ್ನಲ್ ವೇಯಲ್ಲಿ ಅವ್ರಿಗೆ ನೀವು ಚಾಟ್ ಅಥವಾ ಇಮೇಲ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಒಂದ್ಸಲ ಸೆಲೆಕ್ಟ್ ಆದಮೇಲೆ ಕಂಪ್ನಿ ಕಡೆಯಿಂದ ನಿಮಗೆ ಹೇಳ್ಕೊಡ್ತಾರೆ. ಅಕಸ್ಮಾತ್ ಅವ್ರಿಗೆ ಹೇಳ್ಕೊಟ್ಟಿಲ್ಲ ಅಂದರೆ ನೀವೇ ಅವ್ರನ್ನ ಕೇಳ್ಬೋದು. ಲೈಕ್ ನನಗೆ ಡೆಮೋದು ಯಾವುದಾದ್ರೂ ಇದ್ದರೆ ಸ್ಕ್ರೀನ್ಶಾಟ್ಸ್ ಈ ರೀತಿನ ಪ್ರೊವೈಡ್ ಮಾಡ್ಬೋದಾ ಫಾರ್ ಸೇಫ್ಟಿ ಪರ್ಪಸ್ ಅಂತ, ಅಥವಾ ವರ್ಕ್ ಎಕ್ಸ್ಪೀರಿಯನ್ಸ್ ಪರ್ಪಸ್ ಅಂತ ಕೇಳಿದ್ರೆ ಅವ್ರ ಕಡೆಯಿಂದ ನಿಮಗೆ ಸಪೋರ್ಟ್ನ ಮಾಡ್ತಾರೆ. ನೀವು ಅದನ್ನು ನೋಡಿಕೊಂಡು ಕೆಲಸ ಮಾಡ್ತಾ ಹೋಗ್ಬೋದು. ಓಕೆನಾ. ಇನ್ನು ಲಾಂಗ್ ಆ್ಯಂಡ್ ಟ್ರ್ಯಾಕ್ ಇಶ್ಯೂಸ್ ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸಪೋರ್ಟಿವ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ ಅವ್ರು ನಿಮಗೆ ಚಾಟ್ ಅಥವಾ ಇಮೇಲ್ ಮಾಡಿದ್ದಾರೆ ಅಂದರೆ ಆ ಚಾಟ್ ಅಥವಾ ಇಮೇಲ್ನ ನೀವು ಡಿಲೀಟ್ ಮಾಡೋ ಹಾಗಿಲ್ಲ, ಅದನ್ನು ಹಾಗೆ ಇಟ್ಕೊಂಡಿಬೇಕಾಗಿರುತ್ತೆ. ಯಾಕಂದರೆ ಟ್ರ್ಯಾಕ್ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಸ್ಕೇಪ್ ಕೇಸ್ ವೈಲ್ ನೆಸೆಸರಿ ಟು ಎನ್ಶೋರ್ ಟೈಮ್ಲಿ ಫಾಲೋ ಅಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟೈಮ್ಲಿ ಫಾಲೋ ಅಪ್ಸ್ಗಳನ್ನ ನೀವು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಕಂಪ್ನಿಗೆ ಆಗಲಿ ಕಸ್ಟಮರ್ಸ್ಗೆ ಆಗಲಿ ಪ್ರೊವೈಡ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಒಂದು ನೋಡಿದ್ರೆ ಪ್ರಿಪೇರ್ ಡೈಲಿ ಸರ್ವಿಸ್ ರಿಪೋರ್ಟ್ಸ್ ಆ್ಯಂಡ್ ಫೀಡ್ಬ್ಯಾಕ್ಸ್ ಸಮ್ಮರೀಸ್ ಅಂತ ಕೊಟ್ಟಿದೆ. ಸೊ ಡೈಲಿ ನೀವು ಏನು ವರ್ಕ್ನ ಮಾಡಿರ್ತೀರ ಅಲ್ವಾ, ಅದರ ಫೀಡ್ಬ್ಯಾಕ್ಸ್ಗಳನ್ನ ಸೇವ್ ಮಾಡೋದಕ್ಕೆ ಹೇಳಿರ್ತಾರೆ. ಅದನ್ನು ಸೇವ್ ಮಾಡಬೇಕಾಗಿರುತ್ತೆ, ಫೀಡ್ಬ್ಯಾಕ್ಗಳನ್ನ ಕೊಡಬೇಕಾಗಿರುತ್ತೆ. ಹೇಗಿತ್ತು, ಅಲ್ಲೇನಾದ್ರು ಪ್ರಾಬ್ಲಮ್ ಆಯಿತಾ, ಅಥವಾ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಾ, ಅಥವಾ ಕಸ್ಟಮರ್ಸ್ಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ, ಏನು ಕ್ವೆರೀಸ್ ಇದೆ ಅನ್ನೋದನ್ನ ನೀವು ಫೀಡ್ ಮಾಡಬೇಕಾಗಿರುತ್ತೆ. ಅದನ್ನು ಇಲ್ಲಿ ಕೊಟ್ಟಿರೋವಂಥದ್ದು. ಹೇಗೆ ಫೀಡ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಕಂಪ್ನಿ ಕಡೆಯಿಂದ ಹೇಳ್ತಾರೆ. ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕಾಗಿರುತ್ತೆ. ಓಕೆನಾ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ನಿಮಗೆ ಲೈಕ್ ನಿಮ್ಗೆ ಏನೇನು ಇರಬೇಕು ಇಲ್ಲಿ ಕೆಲಸಕ್ಕೆ ಅವರು ಜಾಯಿನ್ ಮಾಡ್ಕೊಳೋದಕ್ಕೆ ಅಥವಾ ನೀವು ಲೈಕ್ ಅಪ್ಲೈನ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಲೈಕ್ ಪ್ರೆಸೂರಿಂಗ್ ಆರ್ ರೀಸೆಂಟ್ಲಿ ಕಂಪ್ಲೀಟೆಡ್ ಗ್ರ್ಯಾಜುಯೇಷನ್ಸ್ ಇನ್ ಎನಿ ಫೀಲ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇನ್ನೂ ಏನಾದರೂ ಲೈಕ್ ಡಿಗ್ರಿ ಬಿ.ಕಾಮ್ ಆ ರೀತಿ ಏನಾದರೂ ಫೀಲ್ಡ್ಸಲ್ಲಿ ಇನ್ನೂ ಓದ್ತಾ ಇದ್ದೀರಾ ಅಥವಾ ಮುಗಿಸಿದ್ದೀರಾ, ಗ್ರ್ಯಾಜುಯೇಟ್ಸ್ ಆಗಿದ್ದೀರಾ, ಅಥವಾ ಸೆಕೆಂಡ್ PU ಈ ರೀತಿ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾನಿಲ್ಲಿ ಏನಕ್ಕೆ ಸೆಕೆಂಡ್ PU ಆಗಿರೋರು ಕೂಡ ಅಪ್ಲೈನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇನ್ನೂ ಓದ್ತಾ ಇರೋವಂಥವ್ರು ಅಥವಾ ಕಂಪ್ಲೀಟ್ ಆಗಿರೋರು ಅಪ್ಲೈನ ಮಾಡ್ಬೋದು. ಅಂದರೆ ಕೆಲವೊಂದ್ಸಲ PU ಪಾಸ್ ಆಗಿರೋರ್ನು ಕೂಡ ಅವರಿಲ್ಲಿ ಲೈಕ್ ಜಾಬ್ಗೆ ತಗೊಳ್ತಾರೆ. ಸೊ ನೀವು ಅಪ್ಲೈ ಮಾಡಿ ಒಂದ್ಸಲ ಇನ್ಫಾರ್ಮೇಷನ್ಸ್ನ ಅವ್ರ ಕಡೆಯಿಂದ ತಗೊಳ್ಳಿ. ಇಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಅಪ್ಲೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅವ್ರಿಗೆ ನೆಸೆಸಿಟಿ ಇತ್ತು ಅಂದರೆ ನಿಮ್ಮನ್ನ ಹೈಯರ್ ಮಾಡ್ತಾರೆ. ನಿಮ್ಮ ಸ್ಕಿಲ್ಸ್ ನೀವು ಲೈಕ್ ಇಂಟರ್ವ್ಯೂಗೆ ಆನ್ಸರ್ ಮಾಡುವಂಥದ್ದು ಅದೆಲ್ಲ ಅವ್ರಿಗೆ ಇಷ್ಟ ಆಯಿತು ಅಂದರೆ, ಎಕ್ಸ್ಪೀರಿಯನ್ಸ್ ಎಲ್ಲ ಇತ್ತು ಅಂದರೆ ಅವರು ತಗೊಳ್ತಾರೆ. ಓಕೆನಾ. ಇನ್ನು ಎಕ್ಸಲೆಂಟ್ ರೈಟಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಟೈಪ್ ಮಾಡೋದಕ್ಕೆ ಹಾಗೆ ಓದೋದಕ್ಕೆ ಬರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಥರ್ಡ್ ಪಾಯಿಂಟ್ ನೋಡಿದ್ರೆ ಎಬಿಲಿಟಿ ಟು ಹ್ಯಾಂಡಲ್ ಮಲ್ಟಿ ಚಾಟ್ಸ್ ಆ್ಯಂಡ್ ಟಾಸ್ಕ್ ಸಿಮಿಲರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಮಲ್ಟಿ ಚಾಟ್ಗಳನ್ನ ಮೇಂಟೈನ್ ಮಾಡೋದಕ್ಕೆ ಅಥವಾ ಮ್ಯಾನೇಜ್ ಮಾಡೋದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಲೈಕ್ ಒಂದು ಪರ್ಸನ್ ಇವಾಗ ಮೆಸೇಜ್ ಮಾಡಿದ್ರು ಅಂದರೆ ಅವ್ರಿಗೆ ನೀವು ರಿಪ್ಲೈ ಮಾಡ್ತಾ ಇರ್ತೀರಾ. ಸೆಕೆಂಡ್ ಪರ್ಸನ್ ಮೆಸೇಜ್ ಮಾಡಿದ್ರು ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ. ಈ ಮೆಸೇಜ್ ಮಾಡಿ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಅವ್ರ ಕಡೆನೂ ಕೂಡ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಏನು ಮೆಸೇಜ್ ಮಾಡಿದ್ದಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ಔಟ್ ಮಾಡಬೇಕಾಗಿರುತ್ತೆ. ಸೊ ಒಂದೇ ಕಸ್ಟಮರ್ ಜೊತೆ ನೀವು ಲೈಕ್ ಅವರು ವಾಪಸ್ ರಿಪ್ಲೈ ಮಾಡಿಲ್ಲ ಅಂದರೂ ನೀವು ವೆಯ್ಟ್ ಮಾಡುವಂಥದ್ದು ಆ ರೀತಿ ಮಾಡೋ ನೆಸೆಸಿಟಿ ಇರುತ್ತಲ್ಲ. ಮಲ್ಟಿ ಚಾಟ್ಸ್ಗಳಲ್ಲಿ ನೀವು ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಫೋರ್ತ್ ನೋಡಿದರೆ ಗುಡ್ ಟೈಪಿಂಗ್ ಸ್ಪೀಡ್ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಟೈಪಿಂಗ್ ಸ್ಪೀಡ್ ಚೆನ್ನಾಗಿರಬೇಕು ನಿಮಗೆ, ಹಾಗೆ ಅಟೆನ್ಷನ್ ಟು ಡೀಟೇಲ್ ಕೊಡಬೇಕು. ಅವ್ರು ಏನು ಲೈಕ್ ಟೈಪ್ ಮಾಡಿದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ ಆಗ್ತಿದೆ ಅಂತ ನೀವು ಕರೆಕ್ಟಾಗಿ ನೋಡಿ ನೀವು ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ
ಕಸ್ಟಮರ್ ಫ್ರೆಂಡ್ಲಿ ಆ್ಯಟಿಟ್ಯೂಡ್ ವಿತ್ ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಲಬಿಲಿಟಿ ಅಂತ ಕೊಟ್ಟಿದೆ. ಸೊ ನಿಮಗೆ ಕಸ್ಟಮರ್ ಫ್ರೆಂಡ್ಲಿ ಆಗಿರಬೇಕು, ಲೈಕ್ ರೂಡಾಗಿ ಮೆಸೇಜ್ನ ಮಾಡುವಂಥದ್ದು ಅಥವಾ ರಿಪ್ಲೈನ ಮಾಡುವಂಥದ್ದು, ರಿಲೇಟ್ ಇಲ್ಲದೆ ಇರೋ ಅಂಥ ಆನ್ಸರ್ಸ್ನ ಕೊಡುವಂಥದ್ದು, ಈ ರೀತಿ ನೀವು ಮಾಡಬಾರ್ದು. ಕಸ್ಟಮರ್ ಫ್ರೆಂಡ್ಲಿ ಆ್ಯಟಿಟ್ಯೂಡ್ ಇರಬೇಕು ನಿಮಗೆ. ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಾಲಿಟೀಸ್ ಕೂಡ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬೇಸಿಕ್ ನಾಲೆಡ್ಜ್ ಆಫ್ ಇಮೇಲ್ ಆ್ಯಂಡ್ ಸರ್ವಿಸ್ ವರ್ಕ್ ಫ್ಲೋ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಮೇಲ್ ಮಾಡೋದಕ್ಕೆ ಬೇಸಿಕ್ ನಾಲೆಡ್ಜ್ ಇರಬೇಕು. ಇಮೇಲ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಇಮೇಲ್ ಹೇಗೆ ಮಾಡೋದು ಅನ್ನೋದು ಗೊತ್ತಿರುತ್ತೆ. ನಿಮಗೆ ಫಾರ್ಮ್ಯಾಟ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಲೈಕ್ ಬೇಸಿಕ್ ಗೊತ್ತಿದ್ರೆ ಓಕೆ. ಫಾರ್ಮ್ಯಾಟ್ನ ಕಂಪ್ನಿ ಕಡೆಯಿಂದನೇ ನಿಮಗೆ ಕೊಟ್ಟಿರ್ತಾರೆ, ಏನು ಫಾರ್ಮ್ಯಾಟಲ್ಲಿ ಮಾಡಬೇಕು, ಯಾವ ಕಂಪ್ನಿಗೆ ಯಾವ ಫಾರ್ಮ್ಯಾಟ್ ಕಳಿಸ್ಬೇಕು ಅನ್ನೋದನ್ನ ಕಂಪ್ನಿ ಹೇಳುತ್ತೆ. ಅದ್ರ ಪ್ರಕಾರ ನೀವು ಮಾಡಿದ್ರೆ ಸಾಕಾಗಿರುತ್ತೆ. ಹಾಗೆ ಸರ್ವಿಸ್ ವರ್ಕ್ ಫ್ಲೋ ಅಲ್ಲಿ ನೀವು ಹೋಗ್ತಾ ಇರಬೇಕು, ಲೈಕ್ ಟ್ರೆಂಡಿಂಗ್ ಏನಿದೆ ಅಥವಾ ಯಾವ ಫಾರ್ಮ್ಯಾಟ್ ಬೇಕು ಅಂತ ಹೇಳಿರ್ತಾರೆ ಕಂಪ್ನಿ ಕಡೆಯಿಂದ, ಅದನ್ನು ಫಾಲೋ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಫೆಮಿಲಿಯರ್ ವಿತ್ CRM ಟಿಕ್ಲಿಂಗ್ ಟ್ಯೂಲ್ಸ್ ಈಸ್ ಅ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ CRM ಟೂಲ್ಸ್ಗಳಿರುತ್ತೆ ಅಲ್ವಾ, ಆ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ಸ್ ಅಥವಾ ಆ್ಯಪ್ಸ್ಗಳಿಗೆ ಬಗ್ಗೆ ನಿಮಗೆ ಐಡಿಯಾಸ್ ಇತ್ತು ಅಥವಾ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಪ್ಲಸ್ ಆಗುತ್ತೆ. ಗೊತ್ತಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ, ಕಂಪ್ನಿ ಕಡೆಯಿಂದ ನಿಮಗೆ ಹೇಳ್ಕೊಡ್ತಾರೆ ಅಥವಾ ಟ್ರೈನಿಂಗ್ ಕೊಡ್ತಾರೆ. ಸೊ ಇದ್ರೆ ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇನ್ನು ವಾಟ್ ಯು ವಿಲ್ ಗೇನ್ ಅಂತ ಕೊಟ್ಟೆ. ಸೊ ನಿಮಗೆ ಇಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಗೆ ಏನು ಪ್ರಾಫಿಟ್ ಆಗುತ್ತೆ ಕಂಪ್ನಿ ಕಡೆಯಿಂದ ಅಂದರೆ 15,000 ಮಂತ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 15,000 ರೂಪೀಸ್ ಸ್ಯಾಲ್ರಿ ಮಂತ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಸ್ಯಾಲ್ರಿ ಬಂದು 15,000 ಇರುತ್ತೆ ಅಂತ. ಹಾಗೆ ರಿಯಲ್ ವರ್ಕ್ ಕಸ್ಟಮರ್ ಸಪೋರ್ಟ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ರಿಯಲ್ ಆಗಿ ಕಸ್ಟಮರ್ ಸಪೋರ್ಟ್ ರೋಲ್ ಅಥವಾ ಲೈಕ್ ಚಾಟ್ ಪ್ರೋಸೆಸ್, ಇಮೇಲ್ ಪ್ರೋಸೆಸ್ ಏನು ವರ್ಕ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಮಗೆ ಹೇಗೆ ವರ್ಕ್ ಮಾಡಬೇಕು, ಏನು ಮಾಡಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ನಿಮ್ಗಾಗತ್ತೆ. ಹಾಗೆ ಟ್ರೈನಿಂಗ್ ಆ್ಯಂಡ್ ಟಿಕೆಟಿಂಗ್ ಆ್ಯಂಡ್ CRM ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಹೇಗೆ CRM ಸಿಸ್ಟಮ್ಸ್ನ ಯೂಸ್ ಮಾಡುವಂಥದ್ದು ಅಥವಾ ಚಾಟ್ ಪ್ರೋಸೆಸಲ್ಲಿ, ಇಮೇಲ್ ಪ್ರೋಸೆಸಲ್ಲಿ ಹೇಗೆ ವರ್ಕ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಹಾಗೆ ಟಿಕೆಟ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಟಿಕೆಟ್ಸ್ ಅಂದರೆ ಇದು ಹೇಗಿರುತ್ತೆ ಅಂದರೆ ಸರ್ಟಿಫಿಕೇಟ್ಸ್ ಅಥವಾ ಕೆಲವೊಂದು ಲೈಕ್ ಫಾರ್ಮ್ಸ್ ಇರುತ್ತೆ, ಅದನ್ನು ನಿಮಗೆ ಕೊಡ್ತಾರೆ ಕಂಪ್ನಿ ಕಡೆಯಿಂದ ಅಂತ ಹೇಳ್ತಾ ಇರೋವಂಥದ್ದು. ಹಾಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ಸ್ ಅಪಾನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಅಂತ ಕೊಟ್ಟೆ. ಸೊ ನೀವು ಇಂಟರ್ನ್ಶಿಪ್ 3 months ಆಫ್ ಡ್ಯೂರಿಯೇಷನ್ ಇದೆ ಅಲ್ವಾ, ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಇಲ್ಲಿ ಕಂಪ್ನಿನ ಬಿಡ್ತೀನಿ, ಬೇರೆ ಕಂಪ್ನಿಗೆ ಹೋಗ್ತೀನಿ ನಾನು ಅಂದರೆ ನಿಮಗೆ ಸರ್ಟಿಫಿಕೇಟ್ ಕೂಡ ಅವರು ಕೊಡ್ತಾರೆ. ಯಾಕೆಂದರೆ ಲೈಕ್ ಈ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಬೇರೆ ಯಾವ ಕಂಪ್ನಿಗೆ ಬೇಕಾದರೂ ಅಪ್ಲೈನ ಮಾಡ್ಬೋದು. ಸೊ ನಿಮಗೊಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಇಲ್ಲಿ ಶೋ ಆಗುತ್ತೆ. ಇಲ್ಲ ನನಗೆ ಇಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅದೇ ಕಂಪ್ನಿಲೇ ಅಂದರೆ ಅಲ್ಲೇ ಕಂಟಿನ್ಯೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬೇಡ ಅಂದರೆ ಸರ್ಟಿಫಿಕೇಟ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ, ಯಾವಾಗಲೇ ಬಿಟ್ಟರು ಕೂಡ ನಾವು ಸರ್ಟಿಫಿಕೇಟ್ಸ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಈ ಸರ್ಟಿಫಿಕೇಟ್ಸ್ ಏನಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಅದು ಮಸ್ಟ್ ಆಗಿರುತ್ತೆ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಕೊಡಲೇಬೇಕು. ಸೊ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಓಕೆನಾ, ಸೊ ಇನ್ನು ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಶಾರ್ಟಾಗಿ ಹೇಳಬೇಕಂದ್ರೆ ಇಲ್ಲಿ ರೋಲ್ ಬಂದು ಚಾಟ್ ಪ್ರೋಸೆಸ್ ಅಥವಾ ಇಮೇಲ್ ಪ್ರೋಸೆಸರ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರೋದಿಲ್ಲ. ನಿಮಗೆ ಪರ್ ಮಂತ್ 15,000 ಸ್ಯಾಲ್ರಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅವರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು 12th ಪಾಸ್ ಆಗಿರೋ ಅಂಥವ್ರು ಅಥವಾ ಡಿಗ್ರಿ BCom ಈ ರೀತಿ ಓದ್ತಾ ಇದ್ದೀವಿ ಅನ್ನೋರು ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಕಂಪ್ಲೀಟ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಅವರು ಟ್ರೈನಿಂಗ್ ಕೂಡ ಕೊಡ್ತೀವಿ, ಜೊತೆಗೆ ನೀವು ಕೆಲಸ ಬಿಡ್ತೀವಿ ಅಂದರೆ ಸರ್ಟಿಫಿಕೇಟ್ಸ್ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೆಲಸ ಬಂದು ಸಿಂಪಲ್ ಆಗಿರುತ್ತೆ. ಲೈಕ್ ನಿಮ್ಮ ಕಸ್ಟಮರ್ಸು ಮೆಸೇಜ್ ಮಾಡಿರ್ತಾರೆ ಅಥವಾ ಇಮೇಲ್ ಮಾಡಿರ್ತಾರೆ ನಿಮಗೆ, ಅವ್ರಿಗೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅದನ್ನು ಚೆಕ್ ಮಾಡಿ ನೀವು ಅದಕ್ಕೆ ರಿಪ್ಲೈ ಮಾಡೋವಂಥದ್ದು. ಇಲ್ಲಿ ಯಾವುದೇ ರೀತಿ ನೀವು ಮಾತಾಡಬೇಕು ಅನ್ನೋದಿರಲ್ಲ, ಕಂಪ್ಲೀಟ್ಲಿ ಟೈಪ್ ಮಾಡುವಂಥದ್ದು, ಅವ್ರಿಗೆ ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಇವತ್ತಿನ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡೋಗುತ್ತೆ. ಸೊ ಇಲ್ಲಿ ನೀವು ಈ ಫಾರ್ಮ್ನ ಫಿಲ್ ಮಾಡಬೇಕಾಗಿರುತ್ತೆ.
ಏನೇನಿದೆ ಅಂದರೆ ಮೊದಲನೇದಾಗಿ ನಿಮ್ಮ ನೇಮ್ ಹಾಕಬೇಕಾಗಿರುತ್ತೆ, ನಿಮ್ಮ ಫುಲ್ ನೇಮ್ನ ಹಾಕಿ. ಅದಾದಮೇಲೆ ನಿಮ್ಮ ಇಮೇಲ್ನ ಕೊಡಬೇಕಾಗಿರುತ್ತೆ. ಕರೆಕ್ಟಾದಂಥ ಇಮೇಲ್ನ ಪ್ರೊವೈಡ್ ಮಾಡಿ, ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಕರೆಕ್ಟ್ ಆಗಿದಂಥ ಇಮೇಲ್ನ ಕೊಡಿ ಅಂತ ಕೇಳಿದೆ. ಅದಾದಮೇಲೆ ನೀವಿಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕಾಗಿರುತ್ತೆ. ಯಾವುದಕ್ಕೆ ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಕಾಲ್ ಎರಡೂ ಇದೆ, ಜೊತೆಗೆ ವಾಟ್ಸಪ್ ಇರುವಂಥ ಒಂದು ಕಾಂಟ್ಯಾಕ್ಟ್ ನಂಬರ್ನ ನೀವಿಲ್ಲಿ ಕೊಡಬೇಕಾಗಿರುತ್ತೆ. ಹಾಗೆ ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೀವಿಲ್ಲಿ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಸ್ಟ್ಗಳ್ಸ್ಗೆ ಹೈರಿಂಗ್ನ ನಡೆಸ್ತಾ ಇರ್ತಾರೆ. ಸೊ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಲ್ವಾ, ಅದಕ್ಕೆ ನೀವಿಲ್ಲಿ ಲೈಕ್ ಅಪ್ಲೈನ ಮಾಡ್ಬೋದು. ನಾನಿಲ್ಲಿ ನಿಮಗೆ ತೋರಿಸ್ಕೊಟ್ಟಿರೋವಂಥದ್ದು ಚಾಟ್ ಪ್ರೋಸೆಸ್ಗೆ. ಸೊ ಇಲ್ಲಿ ನೀವು ಬೇಕಾದರೆ ಚಾಟ್ ಪ್ರೋಸೆಸ್ಗೆ ಅಪ್ಲೈನ ಮಾಡ್ಬೋದು. ಇಲ್ಲ ನನಗೆ ಲೈಕ್ ಡೇಟಾ ಎಂಟ್ರಿಗೆ ಮಾಡ್ತೀನಿ ಅಂದರೆ ಇಲ್ಲಿ ಡೇಟಾ ಎಂಟ್ರಿ, ಡೇಟಾ ಸೈನ್ಸ್ ಎಲ್ಲ ಇದೆ ನೋಡಿ, ಡೇಟಾ ಅನಾಲಿಟಿಸ್ಟ್, ಈ ರೀತಿಯಾದಂಥ ಎಲ್ಲ ಜಾಬ್ಸ್ಗಳಿದೆ. ಇಲ್ಲಿ ಯಾವ್ದು ಬೇಕು ನೀವು ಅದಕ್ಕೆ ಇಲ್ಲಿ ಅಪ್ಲೈನ ಮಾಡ್ಬೋದು. ನಾನಿಲ್ಲಿ ಚಾಟ್ ಪ್ರೋಸೆಸ್ಗಂತ ಸೆಲೆಕ್ಟ್ ಮಾಡ್ಕೊತೀನಿ, ಯಾಕಂದರೆ ನಾನು ಅದೇ ರೋಲ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇರೋದ್ರಿಂದ ಚಾಟ್ ಪ್ರೋಸೆಸ್ಗೆ ನಾನಿಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ಮೇಲ್ಗಡೆ ಕೇಳಿರೋ ಹಾಗೆ ನಿಮ್ಮ ನೇಮ್, ನಿಮ್ಮ ಇಮೇಲ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಹಾಕಿ ನಾನು ನಿಮಗೆ ಒಂದ್ಸಲ ತೋರಿಸ್ಕೊಡ್ತೀನಿ. ಓಕೆ, ನೀವಿಲ್ಲಿ ಮೇಲ್ಗಡೆ ಕೇಳಿರುವಂಥ ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಟ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಅವರ್ HR ಟೀಮ್ ವಿಲ್ ರಿಸೀವ್ ಯೋರ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಅವರ HR ಟೀಮ್ ಇರುತ್ತೆ ಅಲ್ವಾ, ಅವ್ರಿಗೆ ಅಪ್ಲಿಕೇಶನ್ ಹೋಗಿರುತ್ತೆ, ಅವರು ಚೆಕ್ ಮಾಡಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ ಆಫ್ಟರ್ 48 hours ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲ, 24 hours ಅಂತ ಕೊಟ್ಟಿದ್ದಾರೆ. ಸೊ 24 hours ಒಳಗೆ ಅವರು ಚೆಕ್ ಮಾಡಿ ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದ್ರಿ ಅಂದರೆ ಅವ್ರ ಕಡೆಯಿಂದ ನಿಮಗೆ ಇಮೇಲ್ ಅಥವಾ ಕಾಲ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ನಿಮ್ಮ ಇಮೇಲಲ್ಲಿ ಸ್ಪ್ಯಾಮ್ ಲಿಸ್ಟಲ್ಲಿರುವಂಥ ಇಮೇಲ್ಸ್ಗಳನ್ನೂ ಕೂಡ ಚೆಕ್ನ ಮಾಡಿ, ಯಾಕಂದರೆ ಇವರು ಡೈಲಿ ಬೇಸಲ್ಲಿ ಇಮೇಲ್ನ ಮಾಡೋದ್ರಿಂದ ಕೆಲವೊಂದು ಸಲ ಸ್ಪ್ಯಾಮ್ ಲಿಸ್ಟಿಗೆ ಹೋಗಿರುತ್ತೆ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಅಥವಾ ಇಮೇಲ್ ಬಂದರೆ ರಿಸೀವ್ ಮಾಡಿ, ಆನ್ಸರ್ನ ಮಾಡಿ, ಕಾನ್ಫಿಡೆಂಟ್ ಆಗಿ ಮಾತಾಡಿ. ಸೊ ಅದರಿಂದ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ವಾ, ಹಾಗೆ ಒಳ್ಳೆ ಇಂಪ್ರೆಷನ್ ಬಂದರೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡುವಂಥದ್ದು ಅಥವಾ ನಿಮ್ಮನ್ನ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಹೇಳ್ತಾ ಇರೋವಂಥದ್ದು. ಇನ್ನು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.